ಗೂಗಲ್ ಅಲ್ಲಿ ಒಂದು ಚೀಟಿ ಕೊಟ್ಟಾಲಿ ದುರ್ಗಾಸ್ಥಳ ಕಡೆ ಅಂತ ಯಾರಾದ್ರೂ ಬಂದ್ರೆ ನನ್ನ ತಮ್ಮ ಅಂದ್ರಲ್ಲ, ನಾನು ಬಂದ್ರು ₹1 ಹಣನ ಒಂದು ಹೋಟ್ಲಗಾಲಿ, ಒಂದು ಸಂಘದಲ್ಲಾಗಲಿ, ಒಂದು ಸಂಸ್ಥೆಲಾಗಲಿ, ಒಂದು ಡಿಪಾರ್ಟ್ಮೆಂಟ್ಗಾಲಿ, ಒಂದು ಟೋಲಗಾಲಿ ಫ್ರೀ ಬಿಡಂಗಿಲ್ಲ. ನೆನಪಿರ್ಲಿ ನಿಮ್ಗೆಲ್ಲ. ಯಾವತ್ತು ಯಾರು ದೂಷಣೆ ಮಾಡಬಾರ್ದು. ಯಾಕೆಂದ್ರೆ ಪ್ರೀತಿಯಿಂದ ಕೊಡೋ ದುಡ್ಡನ್ನೇ ಇವತ್ತು ನೀವೇನ್ ನಮ್ ಕಾನ್ಕೆಡೆ ಒಳಗೆ ತುಂಬ್ತೀರಿ, ಅದನ್ನೇ ನೋಡೋದಾಗ್ತಾ ಇಲ್ಲ. ಅದೇ ನಮಗೆ ಕೂಲಿ. ನಾವು ಕೂಲಿಗಾರರೇ ನಿಮ್ಮಂಗೆ ಕಟ್ಟೆ ಬಿಟ್ಟಿದ್ದೀವಿ ನಾವು ಭಿಕ್ಷೆ ಬೇಡಕ್ಕೋಸ್ಕರ. ಅಮ್ಮ 2 ನಿಮಿಷ ಗಲಾಟೆ ಮಾಡೋದಿದ್ರೆ ಮಾತಾಡ್ತೀನಮ್ಮ, ಕುತ್ಕೊಳ್ಳಿಮ್ಮ. ಏನ್ ಮಾಡ್ತೀರಾ ಅಂದ್ರೆ ಯಾವುದೇ ಕಾರಣಕ್ಕೂ ನಿಮ್ಗೆಲ್ಲ ನೆನಪಿರ್ಲಿ, ಯಾವುದೇ ಊರಲ್ಲಿ ಯಾವುದೇ ಮನೆಯಲ್ಲಿ ಯಾವನಾರು ನಿಮ್ಗೆ ಮೋಸ ಮಾಡಿದೆ, ಯಾರಾದ್ರೂ ಮೋಸ ಮಾಡಿದೆ, ಅದಕ್ಕೆ ನಾವು ಕಾರಣಕರ್ತರಲ್ಲ, ನೀವು ಮೋಸ ಹೋಗ್ಬಾರ್ದು. ಸಾಕ್ಷಾತ್ ನಾನು ಬಂದ್ರು, ನಾನು ಇದುವರೆಗೂ ಒಂದು ಟೋಲ್, ಉದಾಹರಣೆ KBK ಶಾಲೆಗೆ ಬರ್ತೀರ, 10ನೇ ಬೆಟ್ಟದ ಟೋಲ್ ಇದೆ. ನಾನು ಪೂಜಾರ ಮಗಳನ್ನೇ ಮದುವೆ ಇರೋದು, ಬಟ್ ನಾನು ಅಲ್ಲಿ ಬರ್ತೀನಿ. ನಾನು ಆ ಟೋಲ್ಗೂ ನಾನು ದುರ್ಗಾಸ್ಥಳ ಅಂತ ಹೇಳಲ್ಲ. ಯಾಕೆಂದ್ರೆ ಯಾವುದೇ ಊರಲ್ಲಿ ಯಾರಿಗೂ ಮೋಸ ಮಾಡ್ಕೊಂಡು ದುರ್ಗಾಸ್ಥಳ ಅನ್ನೋದು ಯಾವತ್ತೂ ನಮಗೆ ದಾನಧರ್ಮ ಮಾಡೋದು ಯಾಕೆ ಹೊರತು ಯಾವ್ದು ಚಿಕನ್ ತಿನ್ನೋದು ಆಗ್ಬಾರ್ದು. ನೀವು ಕೊಡ್ತಿರಲ್ಲ ಹಣ, ನೀವು ಕೊಡೋ ಅಕ್ಕಿ, ನೀವು ಕೊಡೋ ಬೆಲ್ಲ, ನೀವು ಕೊಡೋ ಸೀರೆ, ದೇವ್ರ ಸಾರಿ ಬಂದು ಮಾಮೂಲಿ ಸಾರಿ ಕೊಡಿ, ನೀವು ಕೊಡೋ ಪ್ರತಿಯೊಂದು ಅನ್ನ ಸಾಕು ನಮಗೆ. ನಾವೇನು ಸಾಲಗಾರವಲ್ಲ, ಯಾರ ಬಗ್ಗೆ ಮಾತಾಡೋದಿಲ್ಲ. ನಮ್ಮವೇನು ಕೋಟಿ ಬಂಗ್ಲೂ ಇಲ್ಲ. ನಮ್ಮ ಅವೇ 800 ಯಾವ್ದು ಕಾರ್, ನಂದು 800 ಕಾರು, ಓಮಿನಿ ಕಾರ್. ನಾನೇ ಡ್ರೈವರು. ಬೈಕ್ ಯಾರಿಗೆ ಬೇಕಾದ್ರೆ 12,000 ಬೈಕ್ ಇದೆ, ಸ್ಪೆಂಡರು, ₹1,000 ಬೇಕಾದ್ರೆ. ಇನ್ನು ದುಡಿಯಕ್ಕಾಗಲ್ಲ ಸೋಂಬೇರಿ ನಾನು ಅಂದ್ರೆ ಕಾಣ್ಕಟ್ಟಿ ಬೀಗ ಹಾಕಿರಲ್ಲ, ಬಾಕ್ಲ ಹಾಕಿರ, ಸೀರೆ ತಂದು ಕೊಟ್ಟಿದ್ದೀರಿ. ಒಂದೇ ವಿನಂತಿ, ದೇವ್ರ ಸಾರಿ ಬಂದು ಮಾಮೂಲಿ ಸಾರಿ ತನ್ನಿ. ಒಂದೇ ಒಂದು ಸಣ್ಣ ವಿನಂತಿ, ದಯವಿಟ್ಟು ಏನ್ ಮಾಡ್ತೀರಾ ಅಂದ್ರೆ ಅಕ್ಕಪಕ್ಕ ಮನೆ ಬಗ್ಲೊಳ ಬಂದು ತೀರ್ಥ ಕೊಡಿ. ಎರಡೇ ನಾವು ಕೇಳೋದು, ತೀರ್ಥ ಕೊಡಿ, ಶೇರ್ ಮಾಡಿ ನಾವು ದುಡ್ಡುಗೋಸ್ಕರ ಅಲ್ಲ. ಎಷ್ಟು ಜನ ಬರೋಕ್ಕಾಗಲ್ಲ, ಬರಕ್ ಬಸ್ ಚಾರ್ಜ್ ಇಲ್ಲ, ಬರಕ್ ದಾರಿನೇ ಗೊತ್ತಿಲ್ಲ, ಒಂದೊತ್ತಿನ ಊಟ ಕಷ್ಟ ಅಂತ ಪುಣ್ಯಗಳು ಅಲ್ಲೇ ಬೇಡ್ಕೊಳ್ಳಿ ಅಂತ ನನ್ನ ಭಾವನೆ. ಉದಾಹರಣೆ ಕಾಂಬೋಡಿ ಎಲ್ಲೇ ಇಲ್ಲ, ನಾನು ಕಾಂಬೋಡಿ ಕೇಳೇ ಇಲ್ಲ. ಇಲ್ಲಿ ಬೇಡ್ಕೊಂಡು ಅವ್ರ ತಂಗಿಗೆ ಅಲ್ಲೇ ಮಕ್ಕಳಾಗುತ್ತೆ ಅಂದ್ರೆ ಅವ್ರು ಎಷ್ಟು ಭಕ್ತಿ ಬೇಕಂದಿರ್ಬೇಕು. ದುಬೈಯಿಂದ ಬಂದು ನಾಮಕರಣ ಮಾಡ್ತಾನೆ ಯಾರು ನಂಬೋದು? ಅವತ್ತು ಅಂದಾದ್ರೆ ಈ ತಿರುವಣ್ಣಾಮಲೆಯಿಂದ ಬರ್ತಾನೆ ಕಾಲ್ಕೊಂಡು ಹುಷಾರಾಗುತ್ತೆ ನಾನು ನಂಬೋದ? ಬಾಯ್ಕೊಂಡ ಬಂದು ನಾನು ನಂಬೋದ? ಭಕ್ತಿ ಚೆನ್ನಾಗಿದ್ದ ದೇವ್ರು ಎಲ್ಲಿ ಬೇಕಾದ್ರೂ ಹೋಗುತ್ತೆ. ಅದು ಅಂತರ ಹಾಕೊಂಡ್ರು ಬರಲ್ಲ, ಮಂತ್ರ ಹಾಕೊಂಡ್ರು ಬರಲ್ಲ. ನಾನೇನು ಹಾಕೊಂಡಿಲ್ಲ. ಯಾರು ಮಾಟಗೀಟ ಮಾಡ್ತೀರಾ? ಯಾರ ಮಾಟ ಮಾಡ್ಸಂಗಿದ್ರೆ ನನ್ನ ಹೆಸರು ರಾಮಚಂದ್ರ ಅಂತ, ನನ್ನ ಹೆಸರು ರಾಮದುರ್ಗ ಅಂತ ಹೇಳಿ ಮೇಬುವಿಕೆನಷ್ಟೇ. 20 ಪುಣ್ಯಾತ್ಮರ ಕ್ಲಾಸ್ ಆಗಿದ್ದೀನಿ. ನೆಕ್ಸ್ಟ್ ಒಬ್ಬರು ಯಾಕನ ದೇಶ ಕಾಯ್ತಿರೋ ಅಂತವ್ರಿಗೆ, ರೈತರಿಗೆ, KV ಕೆಲಸ ಮಾಡೋರಿಗೆ, ಪಬ್ಲಿಕ್ ಸರ್ವೆಂಟ್ ಯಾರೇ ಇರಲಿ, ಯಾವುದೇ ಡಿಪಾರ್ಟ್ಮೆಂಟ್ ಆಗಿರಲಿ, ಎಷ್ಟೋ ಜನ ಕರೆಯಿಂದ ನಮ್ಮನ್ನ ಯೂಟ್ಯೂಬ್ ಮಾಡ್ತೀರಿ, ಇಂಡಸ್ಟ್ರಿ ಯೂಟ್ಯೂಬ್ ಇಲ್ದರ್ ಇದ್ದಾರೆ, ಫೇಸ್ಬುಕ್ ಇಲ್ದರ್ ಇದ್ದಾರೆ. ಅಂತ ಪುಣ್ಯಾತ್ಮರಿಗೆ ನಾವು ಇಲ್ಲಿ ಸನ್ಮಾನ ಮಾಡೋಕ್ಕಾಗಲ್ಲ. ಆಗುತ್ತಾಗಲ್ವ? ನಾವು ಏನ್ ಮಾಡೋಣ? ಗೌರವ ಕೊಡೋಣ. ಕೇಳ ಬನ್ನಿ, ಬಸ್ ನಿಲ್ಸ್ಬಿಡ್ತೀನಿ. ನಾನು ಹಿಂಗೆ ಆಡ್ಬಿಟ್ರೆ ಬಸ್ ನಿಲ್ಸ್ಬಿಡ್ತೀನಿ ನೋಡಿ. ಮಾಡಿ ಬಸ್ ಫ್ರೀ ಬಿಟ್ಟಿನಿ ನಿಮ್ಗೆಲ್ರಿ. ಇಲ್ಲಿ ಫ್ರೀ ಇಲ್ಲ, ಅಲ್ಲಿ ಬರ್ಬೇಕು. ಅಲ್ಲಿ ಅಂಟಿ ಕೇಳ ಬರ್ರಿ, ಅಡ್ಡಿ ನಡಿ. ನಿಮ್ಗೆ ಸಹಾಯ ಮಾಡೋ ಬರಲಿ. ಬಾಬಾ ಇಲ್ಲಿ ಬರ ಸೂರ್ಯ, ಬರ ಇಲ್ಲಿ ಇಟ್ಕೊಳ್ಳಿ. ಯಾರು? ನಾವು ಬರ್ತೀವಿ. ನಾವೇ ಬಂದು ಎಲ್ಲ ಮಾಡ್ತೀವಿ. ನಿಮ್ಮ ಮಿಸ್ಸಸ್ ನಾವೇ ಕರ್ಕೊಂಬಂದು ನಾವೇ ದುಡ್ಡನ್ನ ಯಾರು ಅಂಗವಿಕಲಿಗಿರೋ ಕಣ್ಕಾಣದವ್ರಿಗೋ ಬಡಪಾಗಿ ಕೊಡ್ತಾನೆ. ಹೇಳ್ತೀರಿ ಕೇಳ್ತಾರ? ಸನ್ಮಾನ ಹೋಗಿದ್ರೆ 2 ನಿಮಿಷ ಗೊತ್ತಾಗುತ್ತೆ. ನೀವು ಕೊಡೋ ಪ್ರೀತಿ ಸಾಯತಕ ಇರುತ್ತೆ. ನೀವು ಕೊಡೋ ಬಹುಮಾನ ಸಾಕು. ನಮ್ಗೆ ಏನ್ ಬಹುಮಾನ ಗೊತ್ತಾ? ತೋರಿಸ್ತಿರಲ್ಲ ಪ್ರೀತಿ. ಅಣ್ಣ ಬಾವ, ಚಿಕ್ಕಪ್ಪ, ದೊಡ್ಡಪ್ಪ, ಅದೇ ಸಾಕು ನಮ್ ಪ್ರೀತಿ. ಹೋಗಿದ್ರೆ ತಮ್ಮನ್ನ ನೀನು ಕೂಲಿ ಮಾಡಿ ಕಷ್ಟ ಪಡ್ಕೊಂಡು ಬಬ್ಬಲ್ಲೇ ಎಲ್ಲ ರಾಯಸಮುದ್ರ ಬರಲಿ, ರಾಯಸಮುದ್ರ ಬರ ಸೂರ್ಯ ಇಲ್ಲಿ ಬಮ್ಮ ನೋಡಿ. ಒಂದ್ಸರಿ ಇದು ಒಳ್ಳೆ ಕೆಲಸನ ಕೆಟ್ಟ ಕೆಲಸನ ನಂಗೆ ಹೇಳ್ತೀರ ಹೇಳಲ್ವಾ? ಇವರು ಕುರಿ ಮಾರ 10 ಸಾವಿರ ಕೊಡಕ್ ಬಂದಾರೆ. ಇಸ್ಕೊಂಡ ಬೇಡವಲ್ಲಿ ಕೇಳತ್ರ? ಅದೇ 10,000 ರೂಪಾಯಿ 2 ಕುರಿ ಬರ್ತವೆ, ಬರ್ತಾವ. ಅದಕ್ಕೆ 10,000 ವಾಪಸ್ ಕೊಟ್ಟಿದ್ದೀನಿ. ತಪ್ಪ ಸರಿನಾ? ಕಿತ್ತನ್ ಕಳ್ಸನ ಕೊಟ್ಟು ಕಳ್ಸನ? ಅದೇ 10,000 ವಾಪಸ್ ಹಿರಿಯ ಕೊಟ್ಟಿನಿ. ಯಾಕೆ ಅದೇ 10,000ದಲ್ಲಿ 2 ಕುರಿನ 2 ಮೇಕೆ ತಂದ್ರೆ ಇವ್ ಮನೆ ಅದರಲ್ಲೇ ಉದ್ಧಾರ ಮಾಡ್ಬೋದು. ಈಗ ಸದ್ಯಕ್ಕೆ ಫಸ್ಟಿಗೆ ಒಂದು 2 ಮರಿ ಕೊಟ್ಟು ಬಂದಿದ್ದೆ ಒಂದು 5-6 ವರ್ಷ ಹಿಂದೆ. ಆ ಮರಿಯಿಂದ ಇವತ್ತು 30 ಮರಿ ಮಾಡ್ಕೊಂಡಂತೆ. ಆ ಮರಿಯಿಂದ 2 ಮರಿಯಿಂದ ಇವತ್ತು 30 ಮರಿ ಮಾಡ್ಕೊಂಡಂತೆ. ಈ 2 ಮರಿ ತಾಣಕ್ಕೆ ಅದೇ ಹಾಕಿರೋ ದೊಡ್ಡ ಕುರಿ ದುಡ್ಡ ಇಸ್ಕೊಂಡ್ರೆ ಏನಾಗುತ್ತೆ? ಇವ್ರು ಕೂಲಿ ಮಾಡೋದು 10,000 5,000 ಇಸ್ಕೊಂಡು ದೊಡ್ಡಸ್ಗೆ ಅಲ್ಲಕ್ಕೆ ಅಲ್ಲ. ಹೆಣ್ಮಕ್ಳ ನೆನ್ಪಿರ್ಲಿ, ನೀವು ಕೂಲಿ ಮಾಡಿ 5,000 ಹಾಕ್ಬೇಕು ಅನ್ಬೇಡಿ. ಅದೇ 5,000ದಲ್ಲಿ ನಮ್ಮ ಅಣ್ಣ ಕೊಟ್ಟಿದ್ದು ಅಂತ ನನ್ನ ದೇವರ ಸೈಕೊಂಡು ಕೊಡೋ ದುಡ್ಡು ಇರ್ಲಿ, ಕೊಡುವಂತ ಒಂದ್ ದಿವಸ ಅದು 5,000ದಲ್ಲಿ ನೀವು ಹೂ ಮಾರ್ಕೊಂಡು ಏನಾರು ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡಿ. ಹೆಣ್ಮಕ್ಳು ನೀವು ಗಂಡು ಮಕ್ಕಳು 10,000 ರೂಪಾಯಿ ಎಣ್ಣೆ ಹೊಡೆದು ಕುಡಿದು ಮಜಾ ಮಾಡಬೇಡಿ. ಒಂದು ಅಂಗಡಿ ಹಾಕೊಂಡು ಜೀವನ ಮಾಡ್ಬೋದು. ಆಗುತ್ತಾಗಲ್ವ? ಈಗ ಕೊಡೋಣ, ಇವರಿಗೆ ಕೊಟ್ಟಿನಿ, ಒಳ್ಳೇದು ಇಸ್ಕೊಂತೀನಿ, ಮತ್ತೆ ವಾಪಸ್ ಬೇಡ ಬಿಡ್ತೀನಿ. ಏನ್ ಮಾಡೋಣ? ನನ್ನಿಂದ ಅಲ್ಲ ಕಂದ, ಅದು 10,000 ಬಡವ್ರು ಬೇಡ, ಇಸ್ಕೋಬಾರ್ದು ಕಂದ. ಇಸ್ಕೊಳ ಬೇಡ ಅಂತ ಕೊಟ್ಬಿಟ್ಟಿದ್ದಂಗೆ ಮತ್ತೆ ಕೇಳಕ್ಕಾಗಲ್ಲ. ಕೊಟ್ಟು ಇಸ್ಕೊಳಲ್ಲ ನಾನು. ಒಂದ್ಸರಿ ಅದೇ 2 ಮೇಕೆಲಿ ಅದೇ 10,000 ರೂಪಾಯಿ ನನ್ನ ತಂಗಿ. ನಂಗೆ ಖುಷಿ ಅದೇ ಹೆಂಗ್ ಗೊತ್ತಾ? ಹೇಳ್ಕೊಂಡ್ರೆ ಖುಷಿ ಆಗಿಲ್ಲ. 2 ಮೇಕೆಲಿ 30 ಮೇಕೆ ಮಾಡ್ಕೊಂಡು ಜೀವನ ಮಾಡ್ತಾಳು ತಂಗಿ ಗಂಡ. ಹೊಡಿ ನನ್ ಪ್ರಾಪ್ತ.
ನೆಕ್ಸ್ಟ್ ಈಗ ಅದೇ 10 ಸಾವಿರ ಕೊಡಕ್ ಬಂದಾಳೆ, ಅದೇ 10 ಸಾವಿರ ಮತ್ತೆ ವಾಪಸ್ ಕೊಟ್ಟಿನಿ. ಆ 10 ಸಾವಿರ ಮತ್ತೆ 2 ಬರಿ ಆದ್ರೆ 30,300 ಆಗ್ಲಿ ಹೋಗ್ತಂಗಿ. ಕರೆಕ್ಟಾ? 10 ಸಾವಿರಕ್ಕೆ ನಾನು ಸಾಯಂಕಾಲ ಖರ್ಚಾಗುತ್ತೆ, 10 ಸಾವಿರ ಜೀವನ ಮಾಡ್ತಾರೆ. ಅದಕ್ಕೆ ನಿಮಗೆ ಒಂದು ಗುಟ್ಟು ಹೇಳ್ತೀನಿ, 1000 ರೂಪಾಯಿ ಬಿಲ್ ಮಾಡೋ ಹೋಟ್ಲಿಗೆ ಹೋದ್ರೆ 9 ರೂಪಾಯಿ ತಿಂದು 100 ರೂಪಾಯಿ ಹಚ್ಚಿ ಕೊಟ್ಬನ್ನಿ ಯಾರಿಗೆ ಕೈ ಇಲ್ದರಿಗೆ ಕಾಲಿದರಿಗೆ. ಇನ್ನೊಂದು ಸಣ್ಣ ವಿನಂತಿ, ಬರ್ತ್ಡೇ ಮಾಡಿ ಕೇಕ್ ಕಟ್ ಮಾಡ್ತಿರಲ್ಲ, ವೆಡ್ಡಿಂಗ್ ಆನಿವರ್ಸರಿ ಮಾಡ್ತಿರಲ್ಲ, ಅದ್ರ ಬದಲಿಗೆ ರಾತ್ರಿ 11 ಗಂಟೆ ಪೆಡೆ ಕೊಡೋ ಬದಲು, ಕಂಡ ಮನೆ ತೊಂದರೆ ಕೊಡೋ ಬದಲು ಯಾವ್ದಾದ್ರು ಅಂದಾಶ್ರಮಕ್ಕೆ ಊಟ ಮಾಡಿಸಿ, ಇಲ್ಲ ಬಡಬಗ್ರು ನಿಮ್ಮ ಊರು ಇರ್ತಾರೆ ಬಡಬಗ್ರು, ಅವ್ರಿಗೆ 2 ಸೀಟ್ ಕೊಡ್ಸಿ, 2 ಸೀಟ. ನಿಮ್ಮ ಮಕ್ಕಳು ಬರ್ತ್ಡೇ ಕೈ ಇಕ್ಕ ಮಳೆಗೂ ನೆನೆ ಎಲ್ಲ ಬಿಸ್ಲಾಗ ಒಣಗಲ್ಲ. ಆಗುತ್ತಾಗಲ್ವ? ಆಗುತ್ತೆ ಹೇಳ್ರಿ. ಇಲ್ಲ ರಾತ್ರಿ 11 ಗಂಟೆ ನೀವು ಹೆಣ್ಮಕ್ಳು ಕೇಕ್ ಕಟ್ ಮಾಡಿ ಆರಾಮಾಗಿ ಅತ್ತೆ ಮಾವನ್ ಓಡಿಸ್ಬಿಡಿ, ಗಂಡನ ಓಡಿಸ್ಬಿಡಿ. ಇನ್ನು ನಮ್ಮ ಗಂಡು ಮಕ್ಕಳು ನೀವು ಎಣ್ಣೆ ಹೊಡೆ ಬಂದಾಗ್ಬಿಡ್ರಿ 11 ಗಂಟೆ ಬಾಟ್ಲಿ ಸಕ್ಕೆ ಸಂಘ ಮಾಡ್ಕೊಳ್ಳಿ, ನಿಮ್ಮೂರಿ ರೋಡ್ ಬತ್ತಿ ನೋಡ್ಕೊಳ್ಳಿ, ನಿಮ್ಮೂರು ಸ್ಕೂಲ್ ಉದ್ಧಾರ ಮಾಡಿ. ಆಗುತ್ತಾಗಲ್ವ ತಂಗಿ? ಬದುಕೋಬಿಡು. ಅನ್ನ ಹಾಕಿದೆ ಅವತ್ತು, ಬಿಡದಮ್ಮ ನಮಸ್ಕಾರ ಬಿಡಮ್ಮ. ತಂಗಿ ಸುಮ್ಕಿಬೇಕು, ಎಲ್ಲ ಅದೇ ಖಾಲಿ ಇದೆ, ಅದೇ ಶುರು ಮಾಡ್ಕೊಂತಾರ. ಫ್ರೀ ಸಿಗ್ತೀನಿ ಅಂತ ಖಾಲಿ ಬೆಳಕೋತಾರಲ್ಲ. ಕಾಲಿಗೆ ಯಾರು ಬಿದ್ದರೆ 50,000 ಊಟಕ್ಕೆ ಮುಂಚೆ. ಯಾಕಂದ್ರೆ ಇವತ್ತು ನೀವು ಕೂಡ ಅನ್ನ ನಾವು ತಿಂತಾರದು, ನೀವು ಕೂಡ ಅಕ್ಕಿ ನಾವು ತಿಂತಾರೆ. ಅನ್ನ ಮುಂದೆ ಯಾವನೂ ಅಲ್ಲ. ತಾಯಿ ತಂದೆ, ಅನ್ನ, ಗುರು ಹಿರಿಯರು, ಟೈಮು ಇದು ಸಿಗಲ್ಲ. ಮತ್ತೆ ಭೂಮಿ ಮೇಲೆ ತಾಯಿ ತಂದೆ, ತಿನ್ನ ಅನ್ನ, ಕುಡಿಯೋ ನೀರು ಟೈಮ್ ಸಿಗಲ್ಲ. ಈ ಖಾಲಿ ಬೀಳ್ಬೇಡಿ ದಯವಿಟ್ಟು. ಆಮೇಲೆ ಬೇಕಾದ್ರೆ ಅಲ್ಲಿ ಮಾತಾಡೋಣ ಯಾರು ಬೀಳೋದು ಅಂತ. ಇಲ್ಲಿ ಯಾರು ಊಟಕ್ಕೆ ಹೋಗ್ಬೇಕಾದ್ರೆ ಕಾಲೇಜ್ ಕಬರ್ ಇದು ಆಗ್ನೆಲ್ಲ, ಇದು ಬೇಡಿಕೆ, ದಯವಿಟ್ಟು ಬೇಜಾರಾಗುತ್ತೆ. ಯಾಕಂದ್ರೆ ಅನ್ನಕ್ಕೆ ದೊಡ್ಡನಲ್ಲ ನಾನು. ಅಲ್ಲಿ ಖಾಲಿ ಬೀಳಂತೀರಿ, ಮತ್ತೆ ನನಗೇನು ದೊಡ್ಡ ಬೆಳಂಗಿಲ್ಲ. ನನಗೊಂದು 44-40 ವರ್ಷ, ನನಗೇನು ಚಿಕ್ಕಾರು ಬೀಳ್ರಿ, ದೊಡ್ಡ ಬೀಳ್ಬೇಡ್ರಿ. ಯಾರು ಖಾಲಿ ಬೀಳ್ತಿದ್ರಿ, ಕದ್ದು ಖಾಲಿ ಬಿದ್ರೆ CC ಕ್ಯಾಮರಾ ಚೆಕ್ ಮಾಡ್ತೀನಿ, 50,000 ರೂಪಾಯಿ ಕೇಸ್ ಹಾಕ್ಬಿಡ್ತೀನಿ ನಂಗೆ. ನಾನು ಅತ್ಯ ಇದೇ ಲಾಸ್ಟ್, ಮತ್ತೆ ಏನಿಲ್ಲ. ಇದೊಂದು ಹೋದರೆ ಹಾಸ್ಕಂತಾನೆ, ಯಾರು ಬೇಜಾರು ಮಾಡ್ಕೋಬೇಡಿ. ಇದೇ ಲಾಸ್ಟ್, ಇದೇ ಫಸ್ಟ್. ಮತ್ತೆ ತಂದ್ಬಿಟ್ಟೆ ಹೊರ ಕೊಟ್ಟಿದ್ದೀನಿ. ಮತ್ತೆ ಚೆನ್ನಾಗಿ ಕಾಣುತ್ತೇನ್ರ? ಎಲೆಕ್ಷನ್ ನಿಂತ್ಕೋಬೇಕು ಅನ್ಸುತ್ತೆ, ಮಾಡೋಣ ಬಿಡೋಣ ಅಲ್ವಾ? ಬೇಡಪ್ಪ, ಎಲೆಕ್ಷನ್ ಮಾಡೋಣ. ಬನ್ನಿ, ಕಲ್ಮ ಕೊಡಿಸಿ, ಕಲ್ಲು ನಿಮಗೋಸ್ಕರ ಮಾಡೋದು ಬನ್ನಿ.